ಅದು ಕೂಡ ನಿಯಮಬದ್ಧವಾಗಿದ್ದು ಸ್ವೀಕೃತವಾಗಿರುವ ಕಾರಣ ಶ್ರೀ ಬಸವರಾಜ ಅವರು ವಿರೋಧವಾಗಿ ತಾಲೂಕು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಇನ್ನು ಉಪಾಧ್ಯಕ್ಷರ ಸ್ಥಾನಕ್ಕೂ ಕೂಡ ಹಿರಿಯ ಪತ್ರಕರ್ತರಾದ ಅಜಿತ್ ಬಳಬಟ್ಟಿ ಅವರು ಕೂಡ ಒಬ್ಬರೇ ನಾಮಪತ್ರ ಸಲ್ಲಿಸಿದ್ರು. ಹೀಗಾಗಿ ಇಲ್ಲಿ ಯಾವುದೇ ಸ್ಪರ್ಧೆ ಇಲ್ಲದ ಕಾರಣ ಅವರನ್ನು ಕೂಡ ನೂತನ ಉಪಾಧ್ಯಕ್ಷರಂತ ಘೋಷಣೆ ಮಾಡಲಿಕ್ಕೆ. ಇನ್ನು ಪ್ರಧಾನ ಕಾರ್ಯದರ್ಶಿ ಸ್ಥಾನಕ್ಕೂ ಕೂಡ ಇಲ್ಲೂ ಕೂಡ ಕೇವಲ ಓರ್ವ ಅಭ್ಯರ್ಥಿ ನಾಮಪತ್ರ ಸಲ್ಲಿಸಿದ್ರು. ಅದು ಆತ್ಮೀಯರಾದ ದಯಾನಂದ ಬಾಗೇವಾಡಿ ಅವರು ಕೂಡ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಇನ್ನು ಕಾರ್ಯದರ್ಶಿ ಸ್ಥಾನಕ್ಕೆ ಜಗದೀಶ್ ಹಳ್ಳೂರ್ ಅವರು ಒಬ್ಬರೇ ನಾಮಪತ್ರ ಸಲ್ಲಿಸ್ಯಾರೆ. ಇಲ್ಲೂ ಕೂಡ ಯಾವುದೇ ಸ್ಪರ್ಧೆ ಇಲ್ಲದ ಕಾರಣ ನಾಮಪತ್ರ ಸ್ವೀಕೃತವಾಗಿರುವ ಕಾರಣ ಅವರ ಆಯ್ಕೆ ಕೂಡ ಸಿಂಧು ಅಂತ ಘೋಷಣೆ ಮಾಡಿದ್ದಾರೆ. ಇನ್ನು ಖಜಾಂಚಿ ಸ್ಥಾನಕ್ಕೆ ನಿಂತಿರುವಂತಹ ನಮ್ಮ ಆತ್ಮೀಯ ನಾಗಪ್ಪ ನಾಗೂರ್ ಅವರು ಕೂಡ ಕೇವಲ ಒಬ್ಬರೇ ನಾಮಪತ್ರ ಸಲ್ಲಿಸಿದ್ರು. ಇಲ್ಲೂ ಕೂಡ ಯಾವುದೇ ಸ್ಪರ್ಧೆ ಇಲ್ಲದ ಕಾರಣ ಅವರನ್ನು ಕೂಡ ಖಜಾಂಚಿ ಅಂತ ಹೇಳಿ ಘೋಷಣೆ ಮಾಡಿದ್ದಾರೆ. ಇನ್ನು ತಾಲೂಕು ಕಾರ್ಯಕಾರಿ ಸಮಿತಿ ಸದಸ್ಯ ಸ್ಥಾನಕ್ಕೆ 4 ಜನ ನಾಮಪತ್ರ ಸಲ್ಲಿಸಿದ್ದಾರೆ. ಇಲ್ಲಿ 7 ಸ್ಥಾನಕ್ಕೆ ಅವಕಾಶ ಇತ್ತು. ಶ್ರೀಶಕ್ತಿ ಕೌಲಿಯವರು, ಸತಪ್ಪ ಕಿಣಿಗೆಯವರು, ಮಲ್ಲಿಕಾರ್ಜುನ್ ಹುರ್ಲಿಯವರು ಹಾಗೂ ಯಮನಪ್ಪ ಅಂಗಡಿಗೇರಿಯವರು ಈ 4 ಸಹ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅಂತ ಹೇಳಿ ಇಲ್ಲಿ ಘೋಷಣೆ ಮಾಡ್ತೀನಿ. ಅಧಿಕೃತ ಘೋಷಣೆ ಪತ್ರವನ್ನ ಸಂಘದ ಎಲ್ಲ ಈಗ ಆಯ್ಕೆಯಾಗಿರುವಂತಹ ಪದಾಧಿಕಾರಿಗಳು ಸ್ವೀಕಾರ ಮಾಡಿದ್ದಾರೆ. ಈಗ ಅವರು ಇಲ್ಲಿಗೆ ಬರ್ತಾರೆ. ಇಲ್ಲಿ ಕೂಡ ಬಸವನ ಬಾಗೇವಾಡಿ ನಾವು ಆರಂಭದ ತಾಲೂಕೆ ವಿರೋಧ ಆಯಿತು. ಹಿಂಗಾಗಿ ಮತ್ತೆ ಇನ್ನೊಂದು ಯಾವುದೇ ಒಂದು ಸಣ್ಣ ಒಂದು ಕಿರಿಕಿರಿ ಆಗಲಿ ಅಶಾಂತಿ ಆಗಲಿ ಏನೋ ಆಗಲಿ ಎಲ್ಲರೂ ಸರ್ವಸಮ್ಮತದಿಂದ ಒಮ್ಮತ ಪರಸ್ಪರ ಒಂದು ಸೌಹಾರ್ದದಿಂದ ಏನು ಆಯ್ಕೆ ಮಾಡಿರಿ ಈ ಸಂಬಂಧ ನಿರಂತರವಾಗಿ ಉಳಿಲಿ. ಆ ವಿಶ್ವಾಸವನ್ನು ನೂತನ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಉಳಿಸಿಕೊಂಡು ಹೋಗಲಿ. ಸಂಘದ ಬೆಳವಣಿಗೆಗೆ ಜಿಲ್ಲಾ ಘಟಕದಿಂದ ಏನು ಬೇಕು ಎಲ್ಲ ರೀತಿಯಿಂದ ನಾವು ಗಣಾಚಾರ್ಯ ಸರ್ ಜೊತೆ ಮತ್ತು ನಮ್ಮ ದಯಾನಂದವ್ರ ಜೊತೆ ಯಾವತ್ತೂ ಇರ್ತೀವಿ. ತಾವು ಕೂಡ ಈ ನೂತನ ಪದಾಧಿಕಾರಿಗಳಿಗೆ ನಿಮ್ಮೆಲ್ಲರ ಸಹಕಾರ ಇರಲಿ. ನಿಮ್ಮೆಲ್ಲರಿಗೆ ಮತ್ತೊಮ್ಮೆ ಅನಂತ ಧನ್ಯವಾದ. ಇದು ಗುಲ್ಬರ್ಗದಿಂದ ಇದಿರ್ತಾನೆ ಹುಬ್ಳಿ ಅಟ್ಟೆ ಬಿವಂತ ಹೋದಿದ್ರೆ ಅಟ್ಟೆ ಫೋಟೋ ಮಾಡ್ತಾನೆ.